ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸ್ವರ್ಣಿ ವೆಂಕಟ. ಆ್ಯಕ್ಚುಲಿ ಬ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಾನೆ. ಟೈಮ್ ಈಗ 6:30 ಸಂಜೆ. ಏನು ಮಾಡ್ತಿದ್ದೆ ಅಂತಂದರೆ ಸಿಂಪಲಾಗಿ ಮನೆಯಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡ್ಬಂದೆ. ಸ್ವೀಟ್ ಕಾರ್ನ್ ಸೂಪ್ ಮಾಡ್ತಾಯಿದ್ದೆ. ಯೂಶ್ವಲಿ ಈ ನಡುವೆ 7-7:30 ಒಳಗೆ ನಮ್ಮ ಊಟ ಆಗೋಗಿರುತ್ತೆ. ಹಾಗೆ ಊಟಕ್ಕೆ ರಾತ್ರಿ ಹೊತ್ತು ಅಷ್ಟೊಂದು ರೈಸನ್ನ ಪ್ರಿಫರ್ ಮಾಡ್ತಿಲ್ಲ. ಮಧ್ಯಾಹ್ನ ಮಾತ್ರ ಏನಾದರೂ ಅನ್ನದ ಜೊತೆ ಬೇರೆ ತಿಂದಿರ್ತೀವಿ. ಸಂಜೆ ಹೊತ್ತು ಏನಾದರೂ ಒಂದು ಸೂಪ್, ಯಾವ್ದಾರು ಒಂದು ತರಕಾರಿ, 1-2 ತರಕಾರಿ ಏನಿರುತ್ತೋ ಅದರದ್ದು ಸೂಪ್, ಅದ್ರ ಜೊತೆ ಲೈಕ್ ಎಲ್ಲ ತರಕಾರಿ ಹಾಕ್ಬಿಟ್ಟು ಪ್ಯಾಟೀಸ್ ಥರ, ಅಂದರೆ ಸುಮ್ಮನೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಏನಾದರೂ ಒಂದು ಬೈಂಡಿಂಗ್ ಏಜೆಂಟ್, ಸ್ವಲ್ಪ ಕಡಲೆ ಹಿಟ್ಟು ಆ ಥರದ್ದು ಏನಾದ್ರು ಹಾಕ್ಬಿಟ್ಟು ಪ್ಯಾಟೀಸ್ ಥರ ಮಾಡ್ಕೊಂಡು ತಿನ್ನೋದು. ಆ್ಯಕ್ಚುಲಿ ಹೊಟ್ಟೆ ತುಂಬಿರುತ್ತೆ. ಬೇಗ ತಿಂದರೆ ನಮಗೂ 9:30 ಅಷ್ಟೊತ್ತಿಗೆ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಅರ್ಗೋಗಿರುತ್ತೆ. ಆ್ಯಂಡ್ ಸ್ವಲ್ಪ ಚೇಂಜಸ್ ಆಗ್ತಿದೆ ಅಂತ ನಮ್ಗೆ ಅನ್ನಿಸ್ತು. ತಕ್ಷಣಕ್ಕೆ ಈ ಥರದ್ದೆಲ್ಲ ಗೊತ್ತಾಗಲ್ಲ ಹೆಂಗೆ ಏನೇನು ಚೇಂಜ್ ಆಗುತ್ತೆ ಅಂತ. ಬಟ್ ಎನಿವೇಸ್ ಚೇಂಜ್ ಆಗ್ತಿದೆ. ಸೊ ಹಾಗಾಗಿ ಇವತ್ತು ಸ್ವೀಟ್ ಕಾರ್ನ್ ಸೂಪ್ ಹೇಗೆ ಮಾಡ್ತೀನಿ ಅದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ನಮ್ಮ ರೊಟೀನ್ ನಡುವೆ ಹೇಗಿದೆ ಅಂದರೆ, ಬೆಳಗ್ಗೆ ಒಂದೇನಾದ್ರು ತಿಂಡಿ ಸ್ವಲ್ಪ ಆಗಿರುತ್ತಲ್ಲ, ಸೊ ಲೈಕ್ ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ ಏನೇ ಇರ್ಬೋದು, ಸೌತ್ ಇಂಡಿಯನ್ ನಾವೇನು ಮಾಡ್ಕೋತೀವೋ ಅದ್ರ ಜೊತೆ ಒಂದು ತರಕಾರಿ ಪಲ್ಯ ಮಾಡಿರ್ತೀನಿ. ಪಲ್ಯನೋ ಅಥವಾ ಸುಮ್ಮನೆ ಲೈಕ್ ಬೆಂಡೆಕಾಯಿ ಇಲ್ಲ ರೋಸ್ಟು, ಏನಾದರೂ ಒಂದು ತರಕಾರಿ, ಉಪ್ಪಿಟ್ಟು ಇಲ್ಲ ತರಕಾರಿ ಹಾಕಿದ್ರೆ ಅದ್ರ ಜೊತೆ ಇನ್ನೊಂದು ತರಕಾರಿ ಇದ್ದೇ ಇರುತ್ತೆ. ಅಥವಾ ಕಾಳು ನೆನೆಸಿಟ್ಟಿದ್ರೆ ಕಾಳ್ದು ಮಾಡಿರ್ತೀನಿ. ಮಧ್ಯಾಹ್ನಕ್ಕೆ ಅನ್ನ, ಏನೋ ಒಂದು ತರಕಾರಿ, ಹುಳಿ, ಅದ್ರ ಜೊತೆ 2 ಪಲ್ಯ. 2 ಪಲ್ಯದಲ್ಲಿ ಒಂದು ಬೀಟ್ರೂಟ್ ಪಲ್ಯ ಮ್ಯಾಂಡೇಟ್ರಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ದಿನ ಬೀಟ್ರೂಟ್ ಪಲ್ಯ ಯೂಶ್ವಲಿ ಮಾಡ್ತೀನಿ. ಅದ್ರ ಜೊತೆ ಬೇರೆ ಇನ್ನೊಂದೇನಾದ್ರು ತರಕಾರಿ ಪಲ್ಯ. ಸಂಜೆಗೆ ತಕ್ಷಣಕ್ಕೆ ಅಷ್ಟೊಂದು ಹಶ್ವಾಗಲ್ಲ, 2 o'clock ತಿಂದಮೇಲೆ. ಆ್ಯಂಡ್ ಮಧ್ಯ 4-4:30 ಅಷ್ಟೊತ್ತಿಗೆ ಏನಾದ್ರು ಒಂದು ಹಣ್ಣು ತಿಂದಿರ್ತೀವಿ. ಸೊ ಈ ಥರ ಸ್ವಲ್ಪ ದಿವಸದಿಂದ ಫಾಲೋ ಮಾಡ್ತೀವಿ. ಆಲ್ಮೋಸ್ಟ್ 2 ವೀಕ್ಸಿಂದ ಈ ಥರ ನಡೀತಾ ಇದೆ ನಮ್ಮ ರುಟೀನ್. ಹಾಗಾಗಿ ಸ್ವಲ್ಪ ಆ್ಯಕ್ಚುಲಿ ಇದೆಲ್ಲ ವೆಯ್ಟ್ ಲಾಸ್ ಆಗಿದೆ ನಂದು. ಡ್ರೆಸ್ಸಸ್, ಬ್ಲೌಸಸ್ ಎಲ್ಲ ಹಾಕೊಂಡಾಗ ಗೊತ್ತಾಗುತ್ತಲ್ವ ಎಷ್ಟು ಲೂಸ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಇನ್ನೊಂದು ವರ್ಕ್ ಆಗ್ತಿದೆ ಅಂತ ಮಾಡ್ತಾಯಿದ್ದೀವಿ. ಕೆಲವು ಸಲ ಫ್ರೆಂಡ್ಸ್ ಜೊತೆ ಹೋದಾಗ ರಾತ್ರಿ ತಿನ್ನೋದು ಇವೆಲ್ಲ ಇರುತ್ತೆ. ಕೆಲವು ಸಲ ಏನು ಮಾಡೋಕ್ಕಾಗ ಉಫಿ ಥರ ಹೋಗ್ಬಿಡುತ್ತೆ. ಆದರೆ ಮಿಕ್ಕಿದ ದಿನ ಯಾವತ್ತು ನಾವು ಮನೇಲಿ ಕ್ಲೀನಾಗಿರ್ತೀವೋ ಆ ಥರ ಇದನ್ನು ಫಾಲೋ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಿಮ್ಗಳಿಗೂ ಸಿಂಪಲಾಗಿ ರೆಸಿಪಿ ತೋರಿಸ್ತೀನಿ. ಸಕ್ಕತ್ತಾಗಿರುತ್ತೆ. ಈ ಚಳಿಗಾಲಕ್ಕೆ ನೀವು ಆರಾಮಾಗಿ ಮಾಡಿಕೊಂಡು ಕುಡಿಬೋದು. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಪಟಾಪಟ್ ಅಂತ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಸ್ವೀಟ್ ಕಾರ್ನ್ ಒಂದು ಇದ್ದರೆ. ಸೊ ಜೊತೆ ಏನೇನು ಮಾಡ್ತೀನಿ ಅದನ್ನು ಇವತ್ತು ನಿಮ್ಗಳಿಗೂ ತೋರಿಸ್ತೀನಿ. ಯೂಶ್ವಲಿ ನಮ್ಮ ಮನೆ ಅಡುಗೆ ಮನೆ ಈ ಥರ ಮೆಸ್ಸಪ್ ಆಗಿರುತ್ತೆ ಯಾವಾಗ ನಾನು ಅಡುಗೆ ಮಾಡ್ತೀನಿ ಅಂದರು. ಯಾಕೆ ಅಂತಂದರೆ ಎಲ್ಲ ತರಕಾರಿಗಳಿಗೂ ಸಿಪ್ಪೆ ಅವೆಲ್ಲ ಇರುತ್ತಲ್ವ, ಇವಿಷ್ಟು ಗೊಬ್ಬರಕ್ಕೆ ಹೋಗುತ್ತೆ. ಸೊ ಯಾವುದು ಬಿಸಾಕೋಕೆ ಹೋಗಲ್ಲ. ಕ್ಲೀನಾಗಿ ಇಟ್ಟಿರ್ತೀನಿ. ಕಟ್ ಮಾಡಿ ಇಟ್ಕೊಳ್ತೀನಿ. ಕಾಳು ಸ್ವಲ್ಪ ನೆನೆಸಿಟ್ಟಿದ್ದೀನಿ, ನಾಳೆಗೆ ಏನಕ್ಕಾದರೂ ಬೇಕಾಗುತ್ತೆ ಅಂತ. ನನ್ನ ಜೊತೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಈಗ ಪ್ಯಾಟೀಸ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಸೂಪ್ಗೆ ಬೇಕಾಗಿರೋವಂಥದ್ದು ಏನೇನು ತೊಗೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ ಅಷ್ಟೇ. ಸಣ್ಣದಾಗಿ 3 ಹುರುಳಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಶುಂಠಿನ ಕಟ್ ಮಾಡ್ಕೊತೀನಿ. ಅದ್ರ ಜೊತೆ ಇದನ್ನು ಮಾಡ್ಕೊಂಡಿದ್ದೀನಿ ಗಟ್ಟಿ ಬರೋಕ್ಕೆ. ಇದು ಏನೂ ಇಲ್ಲ, ಸ್ವಲ್ಪ ಕಾರ್ನು ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಗಟ್ಟಿ ಬರುತ್ತೆ ಅಂತ. ಅದ್ರ ಜೊತೆ ಇಷ್ಟ್ರ ಜೊತೆ ಒಂದು ಸ್ವಲ್ಪ ಸೆಪ್ರೇಟಾಗಿ ಸ್ವೀಟ್ ಕಾರ್ನ ಹಾಕ್ತೀನಿ. ಮಧ್ಯ ಬಾಯಿಗೆ ಸಿಗುತ್ತೆ ಅಂತ. ಸೊ ಇಷ್ಟೇ ಬೇಕಾಗಿರೋದು ಸೂಪ್ಗೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ, ಬೇಕಿದ್ರೆ ಬೆಣ್ಣೆ ಹಾಕೋಬೋದು, ಟೇಸ್ಟ್ ಏನೋ ಅನ್ಸಾಗುತ್ತೆ. ಬಟ್ ನಾನು ನಾರ್ಮಲ್ ಕಡಲೆಕಾಯಿ ಎಣ್ಣೆನೇ ಹಾಕೋತಾ ಇರೋದು. ಬೆಳ್ಳುಳ್ಳಿ, ಹಾಗೆ ಜೊತೆ ಶುಂಠಿ, ಕ್ಯಾರೆಟು ಮತ್ತು ಹುರುಳಿಕಾಯಿ. ಸಿಂಪಲ್, ನಿಮ್ಗೆ ಹೇಳ್ದಂಗೆ ಸಿಂಪಲ್, ಬೇಗ ಆಗುತ್ತೆ. ಸ್ವೀಟ್ ಕಾರ್ನ್ ಬಿಡಿಸ್ತೀವಿ. ಫುಲ್ ಕಲರ್ಫುಲ್ಲಾಗಿ ಕಾಣ್ತದೆ. ಸ್ವಲ್ಪ ದಪ್ಪ ಆಗಿದೆ ಸ್ವೀಟ್ ಕಾರ್ನು. ಇದು ಹಾಕ್ತಿದ್ದಂಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದಾನೆ ಅದನ್ನು ಹಾಕೋತಾ ಇದ್ದೀನಿ. ಬರೀ ಕಾರ್ನ್ ಮತ್ತು ನೀರು ಅಷ್ಟೇ ಇತ್ತು. ನಾನು ಸ್ವಲ್ಪ ಸಣ್ಣ ಮಾಡಿದ್ದೀನಿ. ಇದಕ್ಕೆ ಫಸ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು, ಏಕೆಂದರೆ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಚಳಿಗೆ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಬಾಡಿಗೆ. ಸೊ ಇದು ಒಂದು 2 ನಿಮಿಷ ಚೆನ್ನಾಗಿ ಕುದಿಬೇಕು, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕು. ಇದು ಕುದ್ರೆ ಸೂಪ್ ರೆಡಿ ಆಗುತ್ತೆ. ಬೇಕಿ ನಿಮಗೆ ತುಂಬ ಗಟ್ಟಿ ಬೇಕು ಅಂತ ಇದ್ದರೆ ಕಾರ್ನ್ಫ್ಲೋರ್ನ ನೀರಿನಲ್ಲಿ ಕದ್ರುಬಿಟ್ಟು ಹಾಕೋಬೋದು. ಬಟ್ ನಾನು ಹಾಗೆ ಇಟ್ಟಿರ್ತೀನಿ, ಯಾಕೆ ದಿನ ಏನು ಕಾರ್ನ್ಫ್ಲೋರ್ ನೆಸೆಸಿಟಿ ಇರೋಲ್ಲ. ನಮಗೆ ತುಂಬ ಗಟ್ಟಿ ಬೇಕು ಅಂತಲ್ಲ, ನೀರಾಗಿದ್ದರೂ ಇದನ್ನು ಹಾಗೆ ಕುಡಿಯೋದೋ ತಿನ್ನೋದೋ ಏನಾದರೂ ಮಾಡ್ಬೋದು ಅಂತ. ಸಖತ್ ಬೇಗ ಆಗುತ್ತೆ. ನಿಮ್ಗೆ ಹೇಳ್ದಂಗೆ 5 ನಿಮಿಷ ಅಂತ ಅನ್ಕೋತೀನಿ. ಕಾರ್ನ್ ಒಂದಿದ್ದರೆ ಕ್ಯಾರೆಟು, ಹುರುಳಿಕಾಯಿ ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಒಂಥರ ಕುರುಮ್ ಅಂತ ಸಿಗುತ್ತೆ. ಹಾಗಾಗಿ ಬರೀ ಕಾರ್ನ್ ಕೂಡ ಇದಕ್ಕೆ ಹಾಕ್ತೀನಿ. ಇದಾದಮೇಲೆ
ಹೇಗಾಗುತ್ತೆ ಅನ್ನೋದು ನಿಮ್ಗಳಿಗೆ ತೋರಿಸ್ತೀನಿ. ಮೇಲೆ ಬೇಕಾದ್ರೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೋದು, ಅದು ಮತ್ತು ಆಪ್ಷನಲ್. ನಾನು ಕೆಲವು ಸಲ ಹಾಕ್ತೀನಿ, ಕೆಲವು ಸಲ ಹಾಕಲ್ಲ, ಯಾಕಂದರೆ ಸ್ವಲ್ಪ ಟೇಸ್ಟ್ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ಅಂತ. ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಆ್ಯಡೆಡ್ ಫ್ಲೇವರ್, ಸ್ವಲ್ಪ ಹೆಲ್ತ್ ವೈಸ್ ಕೊತ್ತಂಬರಿ ಸೊಪ್ಪೆಲ್ಲ ಒಳ್ಳೆಯದಲ್ಲ. ಎಲ್ಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ನನಗೆ ಹೇಳೋದನ್ನು ಮಿಸ್ ಮಾಡಬೇಡಿ. ನಿಮ್ಗಳಿಗೂ ಬೈ ಚಾನ್ಸ್ ಈ ಥರ ರೆಸಿಪಿಗಳು ಬೇರೆ ಬೇರೆ ಥರದ್ದು ಸಿಂಪಲಾಗಿ ಆಗುವಂಥದ್ದು, ಹೆಲ್ತಿ ಆಗುವಂಥದ್ದು ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ನಾನು ಸುಮಾರು ಒಂದೊಂದು ದಿನ ಒಂದೊಂದು ಥರ ಸೂಪ್ ಮಾಡ್ಕೋತೀನಲ್ಲ, ಏನೇನು ಮಾಡ್ಕೋತೀನಿ ಅನ್ನೋದನ್ನು ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆ ಇವತ್ತು ಪ್ಯಾಟೀಸ್ಗೆ ಅಂತ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಒಂದೊಂದು ದಿನ ಒಂದೊಂದು, ಕೆಲವು ಸಲ ಕಾಳನ್ನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಹಾಕೋತೀನಿ ಲೈಕ್ ಬೈಂಡ್ ಆಗೋಕ್ಕೆ. ಅದ್ರ ಜೊತೆ ಕಡಲೆ ಹಿಟ್ಟು ಕಾಮನ್ ಒಂದು ಸ್ವಲ್ಪ ಹಾಕ್ಕೊಳ್ಳೇಬೇಕಾಗತ್ತೆ. ಕಡಲೆ ಹಿಟ್ಟು ಬಿಟ್ಟು ಬೇರೆ ನಾನು ಏನು ಆ್ಯಡ್ ಮಾಡ್ಕೊಳಕ್ಕಲ್ಲ. ಆ್ಯಂಡ್ ತರಕಾರಿ ಇರೋದು ಆಲೂಗಡ್ಡೆ ಜೊತೆ ಆಲೂಗಡ್ಡೆ, ಕ್ಯಾರೆಟು, ಸ್ವಲ್ಪ ಈರುಳ್ಳಿ ಇದೆ. ಸೊ ಸಾಕಷ್ಟು ಅಂತ ಅಂದ್ಕೊಂಡೆ. ಪನ್ನೀರೆಲ್ಲ ನಾನೇನು ಹಾಕೋದಿಲ್ಲ ಸದ್ಯಕ್ಕೆ. ಹೆಸರು ಕಾಳು ನೆನೆಸಿದ್ದೀನಿ, ಅದು ನಾಳೆ ಬೆಳಗ್ಗೆ ಆಗುತ್ತೆ ಅಂತ. ಇಷ್ಟೇ ಹಾಕ್ಕೊಂಡು ಮಾಡೋದು. ಎಲ್ಲ ಆದಮೇಲೆ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಕತ್ತು ಬಿಸಿ ಬಿಸಿಯಾಗಿ ಇರುವಂಥ ಕಾರ್ನ್ ಸೂಪ್ ರೆಡಿ ಇದೆ. ನೀವುಗಳು ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳೋದನ್ನು ಮಿಸ್ ಮಾಡಬೇಡಿ. ನಮ್ಮ ಟೈಲರ್ ಹತ್ರ ಹೊರಟಿದೆ ಸ್ಟಿಚಿಂಗ್ ಕೊಡೋಣ ಅಂತ. ಸೊ ಸ್ಟಿಚಿಂಗ್ ಕೊಡೋಕ್ಕಿಂತ ಮುಂಚೆ ನಿಮ್ಗಳಿಗೂ ತೋರಿಸ್ಬಿಟ್ಟು ಹೋಗಿರೋಣ ಸ್ಟಿಚ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ಲೈಕ್ ಹೇಳೋಣ ಅಂತ ಅಂದ್ಕೊಂಡೆ. ನನಗೆ ಸಿಲ್ಕ್ ಕಾಟನ್ ಪ್ಲೇನ್ ಫ್ಯಾಬ್ರಿಕ್ಕು ಈ ನಡುವೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಒಂದು ಪ್ಲೇನ್ ಟಾಪ್ ಇಟ್ಕೊಂಡ್ಬಿಟ್ರೆ, ಅಥವಾ ನೀವು ಕಾರ್ಡ್ ಶರ್ಟ್ ಥರ ಹೊಲ್ಸ್ಕೊತೀರಾ ಅಂತ ಪರವಾಗಿಲ್ಲ, ಇಲ್ಲ ಪ್ಲೇನ್ ಟಾಪ್ ಇಟ್ಕೊಂಡ್ರೆ ಅದನ್ನು ಬೇರೆ ಬೇರೆ ಥರ ಮ್ಯಾಚ್ ಮಾಡ್ಬೋದು. ಬ್ಲ್ಯಾಕ್ ಕಲರ್ ಬಂದಿದೆ ಎಕ್ಸಾಂಪಲ್, ಈ ಬ್ಲ್ಯಾಕ್ಗೆ ರೆಡ್, ಗ್ರೀನ್, ಬ್ಲೂ, ವೈಟ್, ಗೋಲ್ಡ್ ಸುಮಾರು ಮ್ಯಾಚ್ ಮಾಡ್ಬೋದು. ಆ್ಯಂಡ್ ಬೇರೆ ಬೇರೆ ಥರ ಸ್ಟೈಲ್ ಮಾಡ್ಬೋದು ಅಂತ ಅಂದ್ಕೊಂಡು ಈ ಸಿಲ್ಕ್ ಕಾಟನ್ ಬಟ್ಟೆನ ತೊಗೊಂಡು ಬಂದಿದೆ. ರೀಸೆಂಟಾಗಿ ತುಮಕೂರಿಗೆ ಹೋದಾಗ ತೊಗೊಂಡು ಬಂದಿದ್ದು. ರೀಸೆಂಟಾಗಿ ಅಂದರೆ ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆಗಿತ್ತು. ಸೊ ಆಗ ಹೋದಾಗ ತೊಗೊಂಡು ಬಂದಂಥ ಬಟ್ಟೆ ಇದು. ನಾರ್ಮಲ್ ಬ್ಲೌಸ್ಗಳು ಸ್ಟಿಚ್ ಮಾಡಿಸ್ಕೊತೀವಲ್ಲ ಆ ಥರ ಸಿಲ್ಕ್ ಕಾಟನ್. ನಾನು ನೋಡಿಗೆ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಇತ್ತಿರೋದು. ಸೊ ಇದು ಟಾಪ್ಗೆ ಅಂತ ತೊಗೊಂಡು ಬಂದೆ. 2.5 ಮೀಟ್ರ್ ತೊಗೊಂಡು ಬಂದಿನಿ. ಯಾಕೆಂದರೆ ಸ್ವಲ್ಪ ಲೆಂತಿಯಾಗಿ ಬೇಕು, ಹಾಗೆ ತೋಳು ಉದ್ದ ಬೇಕು ಅಂದರೆ ಜಾಸ್ತಿ ಬೇಕಾಗುತ್ತೆ. ಇಲ್ಲ ನಾರ್ಮಲ್ ಶಾರ್ಟ್ ಸ್ಲೀವ್ಸ್ ಅಂದರೆ 2 ಮೀಟ್ರ್ ಸಾಕು ನನಗೆ. ಅಂದರೆ ನಾನು ತೊಗೊಳ್ಳೋದು, ನನ್ನ ಹೈಟ್, ನನ್ನ ವೆಯ್ಟ್ಗೆ ನಾನು ತೊಗೊಳ್ಳೋದು. ಈ ಬ್ಲ್ಯಾಕ್ ಕಲರ್ ಒಂದು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಈ ಗ್ರೀನ್ ಕಲರ್ ತೊಗೊಂಡು ಬಂದೆ, ಆಲ್ಮೋಸ್ಟ್ ಮೆಹಂದಿ ಗ್ರೀನ್ ಕಲರ್. ಇದು ಟಾಪು ಬಾಟಮ್ ಎರಡೂ ಇದೆ. ಅಂದರೆ ಒಟ್ಟಿಗೆ 5 ಮೀಟ್ರ್ ತೊಗೊಂಡು ಬಂದಿದ್ದೀನಿ. ಕಾರ್ಡ್ ಸೆಟ್ ಥರ ಸ್ಟಿಚ್ ಮಾಡಿಸೋಣ ಅಂತ. ಸ್ವಲ್ಪ ಶೈನಿಂಗ್ ಮೆಟೀರಿಯಲ್ ಇದೆ. ಸಿಲ್ಕ್ ಕಾಟನ್ ಅಥವಾ ರಾ ಸಿಲ್ಕ್ ಬಟ್ಟೆಗಳು ನಿಮಗೆ ಗೊತ್ತೇ ಇರ್ತಲ್ವ ಯಾವ ಥರ ಬರ್ತದೆ. ಬಟ್ ನನಗೆ ಏನು ಭಯ ಅಂತಂದರೆ, ಟಾಪು ಯೂಶ್ವಲಿ ಲೈಕ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿಸ್ಕೊಂಡು ಬಿಡ್ತೀವಿ, ಏನೂ ಪ್ರಾಬ್ಲಮ್ ಇರಲ್ಲ. ಅದೇ ಬಾಟಮ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ಅಕಸ್ಮಾತ್ ಎಷ್ಟರ ಮಟ್ಟಿಗೆ ಅದು ಬಾಳಿಕೆ ಬರುತ್ತೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಕಾಟನ್ ಆದರೆ ಪ್ರಾಬ್ಲಮ್ ಇಲ್ಲ, ಈ ಥರದ್ದು ಸ್ವಲ್ಪ ಅನುಮಾನ. ಆದರೂ ಟ್ರೈ ಮಾಡಿ ನಿಮ್ಗಳಿಗೂ ಹೇಳೋಣ ಅಂತ ತೊಗೊಂಡು ಬಂದುಬಿಟ್ಟಿದ್ದೀನಿ ದುಡ್ಡು ಕೊಟ್ಟು. ಇದಕ್ಕೆ ಅರೌಂಡ್ 180 ರೂಪೀಸ್ 1 ಮೀಟ್ರಿಗೆ ಕೊಟ್ಟಿದ್ದು. ಇದು ಜಸ್ಟ್ 2.5 ಮೀಟ್ರ್, ಇದು 5 ಮೀಟ್ರ್ ತೊಗೊಂಡು ಬಂದೆ. ಸ್ಟಿಚಿಂಗಿಗೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸ್ಟಿಚ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಇದು ಟಾಪ್ ಆ್ಯಂಡ್ ಬಾಟಮ್ ಕಾರ್ಡ್ ಸೆಟ್ ಥರ ಸ್ಟಿಚ್ ಮಾಡ್ಸೋಣ ಅಂತ. ಇದು ಬರೀ ಟಾಪ್. ಸೊ ಅದ್ರ ಜೊತೆ ಇದೊಂದು ಫ್ಯಾಬ್ರಿಕ್ ಇದೆ, ಜಾರ್ಜೆಟ್ ಫ್ಯಾಬ್ರಿಕ್. ಇದು ಎಲ್ಲಿಂದ ತೊಗೊಂಡು ಬಂದಿದ್ದು ಅನ್ನೋದು ನಾನು ಮರ್ತು ಬಿಟ್ಟಿದ್ದೀನಿ. ಆನ್ಲೈನ್ ತರಿಸಿದ್ದ ಅಥವಾ ತೊಗೊಂಡು ಬಂದಿದ್ದ ನನಗೆ ಗೊತ್ತಿಲ್ಲ. ತುಂಬ ದಿನಗಳಾಗೋಗಿತ್ತು, ಎಲ್ಲೋ ಬೇರೆ ಕಡೆ ಇಟ್ಬಿಟ್ಟಿದೆ. ಈಗ ಹುಡುಕ್ಬೇಕಾದ್ರೆ ಸಿಕ್ತು. ಸೊ ಇದ್ರೊಳಗೊಂದು ಲೈಕ್ ನಾರ್ಮಲ್ ಫ್ರಾಕ್ ಥರ ಹೊಲ್ಸ್ಕೊಳ್ಳೋಣ ಅನ್ಕೋತೀನಿ. ಇದು 5 ಮೀಟ್ರ್ ಇದೆ. ನಂಗೆ ತುಂಬ ಫ್ಲೇರ್ಡ್ ಫ್ರಾಕ್ ಎಲ್ಲ ಇಷ್ಟ ಆಗಲ್ಲ. ಲೈಕ್ ನಾರ್ಮಲ್ ಯೂಸ್ ಮಾಡ್ತೀರ ಶಾಪಿಂಗ್ಗೆ ಅದಕ್ಕೆಲ್ಲ ಹೋಗ್ತೀವಿ. ಸೊ ಒಂದು ಮಂಡಿಗಿಂತ ಕೆಳಗಡೆ ಅಥವಾ ಮಂಡಿ ಹತ್ರ ಬರುವಂಥ ಒಂದು ಫ್ರಾಕ್ ಸ್ಟಿಚ್ ಮಾಡಿಸ್ಕೋತೀನಿ. ಇದು ಮೋಸ್ಟ್ಲಿ 3 ಮೀಟ್ರ್ ಸಾಕಾಗುತ್ತೆ ಅಂತ ಅನ್ಕೋತೀನಿ. ಬೈ ಚಾನ್ಸ್ ಇದ್ರೊಳಗೆ ಏನಾರ ಬಟ್ಟೆ ಮಿಕ್ಕಿದ್ರೆ ನಾರ್ಮಲ್ ಚೂಡಿದಾರ್ ಟಾಪ್ ಅಥವಾ ಕುರ್ತಾ ಥರ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಹೇಗೆ ಬರುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಆ್ಯಂಡ್ ಡೆಫಿನೆಟ್ಲಿ ಲೈನಿಂಗ್ ಹಾಕ್ಸ್ಬೇಕಾಗತ್ತೆ, ಯಾಕಂದರೆ ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬ ಟ್ರಾನ್ಸ್ಪರೆಂಟ್ ಇದೆ. ಇಲ್ಲಿ ನೋಡಿ, ಈ ಥರದನ್ನ ಬೇಕಾದ್ರೆ ಸೀರೆ ಥರ ಉಟ್ಕೋತೀವಿ ಅಂದರೆ ಅದು ಚೆನ್ನಾಗಿರುತ್ತೆ. ಯಾಕೋ ಡ್ರೆಸ್ ಹೊಲ್ಸ್ಕೊಳ್ಳೋಣ ತುಂಬ ನೋಡಿದೆ ಈ ಹಾರ್ಟ್ ಪ್ರಿಂಟ್ ಇರೋವಂಥ ಫ್ರಾಕ್ಸು. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ. 3 ಕೊಡೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಟೈಲರ್. ನಾನು ಕಾಲ್ ಮಾಡಿದೆ, ಅವರು ಅವೈಲೇಬಲ್ ಇದ್ದೀನಿ ಅಂತ ಅಂದರು ಮನೆಯಲ್ಲಿ. ಸೊ ಕೊಟ್ಟು ಬರೋಣ ಅಂತ ಅಂದ್ಕೊಂಡು ಇದ್ರ ಜೊತೆ ಇನ್ನೊಂದೆರಡು ಟಾಪ್ಗಳಿದೆ, ಅದನ್ನು ಕೊಟ್ಟು ಬರಬೇಕು. ಎಲ್ಲ ಒಟ್ಟಿಗೆ ಕೊಟ್ಬಿಟ್ಟು ಸ್ಟಿಚ್ ಆದಮೇಲೆ ಯಾವ ಥರ ಬರುತ್ತೆ ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಗಳಿಗೂ ಒಂದ್ಸಲ ವೇರ್ ಮಾಡಿ ತೋರಿಸ್ತೀನಿ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.